ಹಲೋ ಎವ್ರಿವನ್, ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಸ್ಪೆಂಟ್ಸ್ಗೆ ಜೈ ಹಿಂದ್. ಫೈನಲಿ ಫಿಸಿಕಲ್ ರಿಸಲ್ಟನ್ನು ಬಿಡ್ತಾರ, ಫಿಸಿಕಲ್ ಲಿಸ್ಟನ್ನು ಯಾವಾಗ ಬಿಡ್ತಾರ ಅಂತ ಹೇಳಿ ಬಹಳ ಜನ ಕಾಯ್ತಾ ಇದ್ರಿ. ಯಾಕಪ್ಪ ಅಂತಂದ್ರೆ ಕಟ್ ಆಫ್ ಅಂಕಿ ನಿಮಗೆಲ್ಲ KN ಕೂಡ ಬಿಟ್ಟಾಯಿತು. KN ಎಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿದ್ರಿ. ನಮ್ಮ ಫಿಸಿಕಲ್ ಲಿಸ್ಟಲ್ಲಿ ನಮ್ಮ ನೇಮ್ ಯಾವಾಗ ಬರುತ್ತಾ, ನಾವು ಯಾವಾಗ ಫಿಸಿಕಲನ್ನು ಎಷ್ಟು ಜನ ಇನ್ನೂ ಫಿಸಿಕಲ್ ಕೂಡ ಸ್ಟಾರ್ಟ್ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಆ್ಯಕ್ಚುಲಿ ನಿಮ್ಮದು ಕರೆಕ್ಟ್. ಯಾಕಂದ್ರೆ ಫಿಸಿಕಲ್ ಲಿಸ್ಟ್ ಬಂದ ಮೇಲೆನ ಪ್ರಯತ್ನವನ್ನು ಮಾಡಿದ್ರೆ ಆಯ್ತು ಅಂತ ಹೇಳ್ಕೇಶಂದ ನೀವು ಕೂಡ ಅನ್ಕೊಂಡಿರ್ತೀರಿ. ಆಲ್ಮೋಸ್ಟ್ ಅಲ್ಲ ಈ ಸಾರಿ ನಾನು ಫಿಸಿಕಲ್ಗೆ ಲಿಸ್ಟ್ನಲ್ಲಿ ಕೂತ್ಕೊಳ್ತದೆ ಅಂತ ಹೇಳ್ಕೇಶಂದ ಅವರು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಮಾಡ್ಕೊಳ್ರಿ, ಒಳ್ಳೇದಾಗಲಿ. ಸೊ ಬಹಳ ದಿನ ವೇಟ್ ಆಯ್ತು, ಬಹಳ ದಿನ ಲೇಟ್ ಆಯಿತು. ಇಷ್ಟೊತ್ತಾಲೆ ಫಿಸಿಕಲ್ ಕಂಪ್ಲೀಟ್ ಆಗಬೇಕಾಗಿತ್ತು. ಫಿಸಿಕಲನ್ನು ಕಂಪ್ಲೀಟ್ ಮಾಡಲಿಲ್ಲ. ಯಾಕಪ್ಪ ಅಂತಂದ್ರೆ ಇಲೆಕ್ಷನಲ್ಲಿ ಅಲ್ಲಿ ಬಿಸಿ ಆಯಿತು. ಯಾಕಪ್ಪ ಅಂತಂದ್ರೆ ನಮ್ಮ ಫೋರ್ಸಸ್ CRPF ಫೋರ್ಸಸ್, SSB ಫೋರ್ಸಸ್ಗಳೆಲ್ಲ ಇಲೆಕ್ಷನ್ ಡ್ಯೂಟಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರನ ಫಿಸಿಕಲ್ ಕಂಡಕ್ಟ್ ಮಾಡೋಕೆ ಆಗಲ್ಲ ಅನ್ನೋದಕ್ಕೋಸ್ಕರನೇ ಇಷ್ಟು ದಿನ ಸ್ಟೇನ್ ಇಟ್ರು. ಫಿಸಿಕಲನ್ನು ನಿಮ್ಗೆ ಇಷ್ಟು ದಿನ ಸ್ಟೇ ಇಟ್ಟ ತಕ್ಷಣ ಈಗಂಕಿ ನಿಮ್ಗೆ ನಿನ್ನೆ ಕೂಡ ರಿಸಲ್ಟನ್ನು ರಿಲೀಸ್ ಆಯಿತು. ನಿನ್ನೆ ಇಲೆಕ್ಷನ್ ರಿಸಲ್ಟ್ ರಿಲೀಸ್ ಮಾಡಿದ್ರೆ, ಸೊ ರಿಸಲ್ಟಲ್ಲಿ ಎಲ್ಲ ಫೈನಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಮದು ಈ ಜೂನ್ ಫಸ್ಟ್ ವೀಕ್ನಲ್ಲಿ ನಿಮ್ಮ ರಿಸಲ್ಟನ್ನು ಬಿಡ್ತಾರೆ ಅಂತ ಹೇಳಿದ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನ್ಯೂಸ್ ಬರ್ತಾ ಇದೆ. ಎಸ್, ನಾನು ಕೂಡ ಹೇಳ್ತಾ ಇದ್ದೀನಿ, ಬರಬಹುದು. ಯಾಕೆಂದ್ರೆ ಎಕ್ಸಾಕ್ಟ್ ಡೇಟನ್ನು ಕೊಡೋದಿಲ್ಲ. ಯಾವುದೇ ಒಂದು ಡಿಫೆನ್ಸ್ ಫೋರ್ಸಸ್ನಲ್ಲಿ ಇವತ್ತೇ ರಿಸಲ್ಟ್ ಬಿಡ್ತಾರಂದ್ರೆ ಒಂದು ವಾರ ಬಿಟ್ಟು ರಿಸಲ್ಟ್ ಬಿಡ್ಬೋದು ಅಥವಾ ನಾಳೆ ಬಿಡ್ಬೋದು. ಅದಕ್ಕೋಸ್ಕರ ಹೇಳ್ತಾರೆ, ಯಾವುದೇ ಒಂದು ಅಪ್ಡೇಟ್ ಬೇಕಾದರೆ, ಯಾವುದೇ ಒಂದು ಅನೌನ್ಸ್ಮೆಂಟ್ ಬೇಕಾಗಿದ್ರೆ ಡಿಫೆನ್ಸ್ದವರು ಯಾವುದೇ ಮಾಹಿತಿಗಳನ್ನು ತಿಳಿಸಿ ಕೊಡೋದಿಲ್ಲ. ಸ್ನೇಹಿತರೆ, ಎಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ರಿ. ರಿಸಲ್ಟ್ ಈ ವೀಕ್ನಲ್ಲಿ ಬಂತಪ್ಪ ಅಂತಂದ್ರೆ ಬಹಳಷ್ಟು ನಮಗೂ ಕೂಡ ಖುಷಿ ಆಗುತ್ತೆ. ಯಾಕಂದ್ರೆ ಎಷ್ಟು ಜನ ಅದನ್ನೇ ನಾನು ಆಗಬೇಕು ಅಂತ ಹೇಳಿ ಕಾಯ್ತಾ ಇದ್ರಿ. ಎಷ್ಟು ಜನ ಸ್ಟಡಿ ಕೂಡ ಮಾಡ್ತಾ ಇಲ್ಲ. ಈ ಸರಿ ನಾನು ಫಿಸಿಕಲ್ ಕುಂದಿರ್ತಾನೆ, ಫಿಸಿಕಲ್ ಪಾಸ್ ಆಗೇ ಆಗ್ತೀನಿ, ಮೆಡಿಕಲ್ ಕೂಡ ಪಾಸ್ ಆಗೇ ಆಗ್ತೀನಿ, ಫೈನಲ್ ಲಿಸ್ಟ್ನಲ್ಲಿ ಕೂಡ ಬಂದೇ ಬರ್ತೀನಿ ಅಂತ ಹೇಳಿ ಹೋಪನ್ನು ಇಟ್ಕೊಂಡಿದ್ದೀರಿ. ಸೊ ಒಳ್ಳೇದಾಗಲಿ. ನೋಡ್ಕೋಬಹುದು, ಅಗ್ನಿವೀರ್ ರಿಸಲ್ಟನ್ನು ಎತ್ತಿ ಬಿಡ್ತಾರೆ, ನಾಳೆ ಬಿಡ್ತಾರೆ ಅನ್ಕೋತಾನ ರಿಸಲ್ಟನ್ನು ರಿಲೀಸ್ ಮಾಡಿಬಿಟ್ರು. ಇದು ಅದೇ ಥರ ಆಗುತ್ತೆ. ಎಲ್ಲ ನನ್ನ ಸಿಸ್ಟರ್ಸ್ಗೆ ಮತ್ತು ಬ್ರದರ್ಸ್ಗೆ ಹೇಳುವಂಥದ್ದು ಇದೇ ಒಂದೇ ರಿಕ್ವೆಸ್ಟ್. ನಾವು ಫುಲ್ ಬೇಸಿಗೆಯಲ್ಲಿ ಫಿಸಿಕಲ್ ನಡೀತೈತ ಅಂತ ಅನ್ಕೊಂಡಿದ್ವಿ. ಸೊ ನಡೀಲಿಲ್ಲ. ಬೇಸಿಗೆ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಕ್ಕೆ ಬಂತು. ಸೊ ಮಳೆಗಾಲ ಕೂಡ ಸ್ಟಾರ್ಟ್ ಆಗಿದೆ. ಆರಾಮ್ಸಾಗಿ ಒಂದು ಕೂಲ್ ಆದ ವಾತಾವರಣದಲ್ಲಿ ನೀವು ಫಿಸಿಕಲನ್ನು ರನ್ನಿಂಗನ್ನು ಓಡ್ಬೋದು. ಈ ಸರಿ ಎಲ್ಲರೂ ಕೂಡ ಫಿಸಿಕಲ್ ನಿಮ್ಗೆ ಹೇಳಿರ್ಬೋದು. ನಾನು ಇದ್ರ ಮುಖಾಂತರ ಏನಪ್ಪ ಅಂದ್ರೆ ಕಾಲಿಗೆ ಬೆಲ್ಟನ್ನು ಕಟ್ತಾರೆ. ಅದೇ ನಿಮ್ಗೆ ಸೆನ್ಸರ್ ಮುಖಾಂತರನೇ ನಿಮ್ಮ ಫಿಸಿಕಲ್ ಕೂಡ ಇರ್ತದೆ. ಅದೇ ಟೈಮಿಂಗ್ ಕೌಂಟ್ ಆಗುತ್ತೆ, ಎಷ್ಟು ರೌಂಡು ಏನು ನೀವು ರೌಂಡ್. ಯಾಕಂದ್ರೆ ರೋಡ್ನಲ್ಲಿ ಬಿಡ್ಬೋದು, ಗ್ರೌಂಡ್ನಲ್ಲಿ ಅದನ್ನು ಬಿಡ್ಬೋದು. ಈ ಸಾರಿ ಆಲ್ಮೋಸ್ಟ್ ಎಲ್ಲ ಗ್ರೌಂಡ್ನಲ್ಲಿ ಬಿಡೋದು ಕಡಿಮೆ. ಯಾಕಪ್ಪ ಅಂದ್ರೆ 400 ಮೀಟರ್ ಟ್ರ್ಯಾಕ್ ಅಷ್ಟೇ ಇರ್ತೈತಿ. ಅದು 400 ಮೀಟರ್ ಟ್ರ್ಯಾಕ್. ಸೊ ಒಳ್ಳೆ ಸುತ್ತ ಹಾಕಿ ಯಾರು ಎಲ್ಲೆಲ್ಲಿ ಇರ್ತಾರೆ ಅಂತ ಹೇಳಿ ಗೊತ್ತಾಗಲ್ಲ. ಆಲ್ಮೋಸ್ಟ್ ಎಲ್ಲ ರೋಡ್ ಬಿಟ್ರಪ್ಪ ಅಂತಾರೆ ಈ ಥರ ನಿಮ್ಗೆ ರೋಡ್ಗಳಿರ್ತಾವೆ. ಈ ಥರ ಅವರು ಕ್ವಾರ್ಟರ್ಸ್ ಏರಿಯಾದಲ್ಲಿ ಈ ಥರ ಫುಲ್ ಇಷ್ಟ ಹೋಗಿ ಕಂಪ್ಲೀಟ್ ಮಾಡ್ಕೊಂಡ್ಬಂದು ಇಲ್ಲಿ ನಿಮ್ಗೆ ಈ ಥರ ಇಲ್ಲಿ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಾರೆ, ಇಲ್ಲಿ ಕ್ಲೋಸ್ ಅನ್ನು ಮಾಡ್ತಾರೆ. ಈ ಥರ ನಿಮ್ಗೆ ರೋಡ್ಗಳಿರ್ತಾವೆ. ಎಲ್ಲ ಸೆಂಟರ್ದಲ್ಲಿ ಕೂಡ ಇದೇ ಥರ ಆಲ್ಮೋಸ್ಟ್ ಎಲ್ಲ ಗಿಡ ಗಂಟೆಗಳಿರ್ತಾವೆ. ಬಿಸಿಲು ಜಾಸ್ತಿ ಬರಲ್ಲ. ಒಂದೊಂದು ಸೆಂಟರ್ದಲ್ಲಿ, ಬೆಳಗಾವಿ ಸೆಂಟರ್ದಲ್ಲಿ ಐತಿ ಎಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ, ಗಿಡಗಳ ಕಡಿಮೆ ಅದಾವ ಅಲ್ಲಿ ರೋಡ್ ಮೇಲೆ. ಅದಕ್ಕೋಸ್ಕರ ಹೋದ ಸರಿ ಒಂದು ಸ್ವಲ್ಪ ಟಫ್ ಆಗಿತ್ತು ಫಿಸಿಕಲ್. ಈ ಸರಿ ಎಲ್ಲ ನಿಮ್ಗೆ ಹೇಳಿದ್ದೀನಿ ನಾನು, ಸೆನ್ಸರ್ ಮುಖಾಂತರನೇ ಇದೆ. ನಿಮ್ಮ ಚೆಸ್ಟ್ ಕೂಡ ಸೆನ್ಸರ್ ಮುಖಾಂತರ ನಡೀತಾರೆ. ಚೆಸ್ಟ್ ಬಂತು, ಹೈಟ್ ಬಂತು, ಎಲ್ಲನೂ ಕೂಡ ಸೆನ್ಸರ್ ಮುಖಾಂತರ ಇರುತ್ತೆ. ಇದರಲ್ಲಿ ಏನು ಅಡೆತಡೆಗಳು ಆಗೋದಿಲ್ಲ. ಸೊ ರಿಸಲ್ಟ್ ಬಂದ ತಕ್ಷಣ ನಾನು ನಿಮ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಆದಷ್ಟು ಬೇಗ ಬರಲಿ ಅಂತ ಹೇಳಿ ನಾನು ಕೂಡ ಅನ್ಕೋತಾ ಇದ್ದೀನಿ. ನೀವು ಕೂಡ ಅನ್ಕೊಳ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇನ್ಮೇಲಾದರೂ ರಿಸಲ್ಟ್ ಬಗ್ಗೆ ವೇಟ್ ಮಾಡ್ತಾ ಇದ್ರಿ. ರಿಸಲ್ಟ್ ಹೆಂಗೆ ಇದ್ರದ್ದು ಎಲೆಕ್ಷನ್ದಂಗೆ ಕಂಪ್ಲೀಟ್ ಆಯಿತು. ಇನ್ಮೇಲಾದರೂ ನಿಮ್ಮ ಲಿಸ್ಟನ್ನು ಬಿಡ್ತಾರ ಅಂತ ಹೇಳಿ ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆಂಟ್. ಯಾಕಪ್ಪ ಅಂತಂದ್ರೆ ಆಗಸ್ಟ್ ಒಳಗಡೆ ನೀವು ಫೈನಲಿ ಜಾಯ್ನಿಂಗ್ ಆಗಬೇಕು. ಆಗಸ್ಟ್ ಒಳಗಡೆ ನಿಮ್ಮದು ಫೈನಲಿ ಸೆಲೆಕ್ಷನ್. SSCGD ಅವರ ಮೆಡಿಕಲ್ ಬಂತು, ಫಿಸಿಕಲ್ ಬಂತು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂತು, ಎಲ್ಲನೂ ಕಂಪ್ಲೀಟ್ ಆಗಿ ಆಗಸ್ಟಿನ ಒಳಗಡೆ ನೀವು ಟ್ರೈನಿಂಗಿಗೆ ಹೋಗಲೇಬೇಕಾಗುತ್ತೆ. ಆಗಸ್ಟ್ಗೆ ಮತ್ತೊಂದು ಕೂಡ SSCGD ನೋಟಿಫಿಕೇಶನ್ ಐತಿ. ಅದಕ್ಕೋಸ್ಕರ ಇದನ್ನ ಪ್ರೊಸೆಸ್ಸನ್ನು ಬಹಳ ಸ್ಪೀಡ್ ಇರ್ತಾರೆ. ಡಾಕ್ಯುಮೆಂಟ್ಗಳ ರೆಡಿ ಇರಲಿಲ್ಲಪ್ಪ ಅಂತಾರೆ, ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಳ್ರಿ. ಸೊ ಅವಾಗ ಓಡಾಡುವಂಥ ಅವಶ್ಯಕತೆ ಇರೋದಿಲ್ಲ. ಫಿಸಿಕಲ್ ಇನ್ಮೇಲೆ ಆದರೂ ತಲೆಯನ್ನು ಒಂದು ಸ್ವಲ್ಪ ಗಮನ ಕೊಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಬಹಳ ದಿನ ವೇಟ್ ಮಾಡಿದ್ರಿ. ಸೊ ಇನ್ಮೇಲೆ ಪ್ರಾಕ್ಟೀಸ್ ಮಾಡೋದಲ್ಲ ಒಂದು ಸ್ವಲ್ಪ ಹಾರ್ಡ್ ಆಗುತ್ತೆ. ಕಂಟಿನ್ಯೂ ಪ್ರಾಕ್ಟೀಸ್ ಮಾಡೋರಿಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಮಾಹಿತಿಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ರಿ. SSC ರಿಸಲ್ಟ್ ಬಗ್ಗೆ ಒಂದು ವಿಡಿಯೋನ ಮಾಡಿರಿ. ಸೊ ನಿಮ್ಮ ಸಲಹೆಯಿಂದ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ಸೊ ನಿಮ್ಮ ಕಮೆಂಟ್ಸ್ಗಳನ್ನ ನೋಡಿ, ಸೊ ಏನಾದರೂ ಒಂದು ಇವ್ರಿಗೆ
ಮಾಹಿತಿಯನ್ನು ಕೊಡಬೇಕು, ಯಾಕಂದ್ರೆ ಎಕ್ಸೆಪ್ಟೆಡ್ ಡೇಟನ್ನು ಕೊಡೋಕ್ಕಾಗಲ್ಲ ಅಂತ ಹೇಳಿ ನಿಮ್ಗೆ ಈ ವಿಡಿಯೋನ ಮಾಡಿದೆ ಸ್ನೇಹಿತರೆ. ಸೊ ಪ್ರತಿಯೊಂದು ನೀವು ಜಾಬ್ ಇನ್ಫಾರ್ಮೇಷನ್ಗಳನ್ನ ತಗೋಬೇಕಾದ್ರೆ, ಸೊ ರಿಸಲ್ಟ್ಗಳಾಗಲಿ, ಯಾವುದೇ ಒಂದು ಎಕ್ಸಾಮ್ ಡೇಟ್ಗಳಾಗಲಿ, ಯಾವುದೇ ಒಂದು ನೋಟ್ಸ್ಗಳಾಗಲಿ, ಏನೋ ಇನ್ಫಾರ್ಮೇಷನ್ಗಳು ನಿಮ್ಗೆ ಸ್ಟಡಿ ಮಟೀರಿಯಲ್ ಆಯಿತು, ಮಾಹಿತಿಗಳು ಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಾಕಷ್ಟು ಯೂಸ್ಫುಲ್ ಇದೆ ಸ್ನೇಹಿತರೆ. ಕರ್ನಾಟಕದಲ್ಲಿ ನಿಮ್ಗೆ ಯಾವುದೇ ಒಂದು ಅಪ್ಡೇಟ್ಗಳು ಬಂದರೂ ಕೂಡ ಸ್ಟೇಟ್ ಗೌರ್ಮೆಂಟ್ SSC ಅಲ್ಲಿ, ಪ್ರೈವೇಟ್ ಜಾಬಲ್ಲಿ, ಯಾವುದೇ ಒಂದು ಇವತ್ತು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಒಂದು ಲೈಕನ್ನು ಕೊಡ್ರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪುವ ಹಾಗೆ ಶೇರನ್ನು ಮಾಡೋದನ್ನ ಮರೆಯಬೇಡಿ ಸ್ನೇಹಿತರೆ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆ ನೋಡಿ, ಅದನ್ನು ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಕ್ಲಿಕ್ ಮಾಡಿಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತಾವೆ. ಸೊ ನೆಕ್ಸ್ಟ್ SSC GD ನೋಟಿಫಿಕೇಶನ್ ಆದ ತಕ್ಷಣ ಅವು ಕೂಡ ನಿಮ್ಗೆ ಕಾಲ್ಫಾರ್ಮ್ ಆಗುತ್ತೆ. ಅಪ್ಲಿಕೇಶನ್ ಎಲ್ಲ ಡೀಟೇಲ್ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾನೆ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.